ಆಗ ಅಯ್ಯೋ ಎಂಥ ಆಸೆಯಿಂದ ನಾವೆಲ್ಲ ಬಂದಿದ್ವಿ, ಆದರೆ ಅದು ನಮಗೆ ಸಿಗದೆ ಹೋಯ್ತಲ್ಲ ಅಂತ ಅವರು ಹೇಳುವಂಥ ಸಂದರ್ಭದಲ್ಲಿ ದಧೀಚಿ ಹೇಳ್ತಾನೆ, ಯಾರೂ ಚಿಂತೆ ಮಾಡಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಬೇಕಾಗಿಲ್ಲ. ಯಾಕೆ? ಆ ಎಲ್ಲ ಅಸ್ತ್ರದ ಶಕ್ತಿಯೂ ಕೂಡ ನನ್ನ ಬೆನ್ನು ಮೂಳೆಯಲ್ಲಿ ಶೇಖರಣೆಯಾಗಿದೆ. ಆ ಬೆನ್ನು ಮೂಳೆಯನ್ನು ನೀವು ತೆಗೆದುಕೊಂಡ್ರಿ ಅಂತ ಆದರೆ ಅದರಿಂದ ಮಹಾ ಆಯುಧವನ್ನು ನೀವು ಸಿದ್ಧ ಮಾಡಬಹುದು ಅಂತ ಹೇಳ್ತಾನೆ. ಈಗ ನೀವೇನು ಯೋಚನೆ ಮಾಡಬೇಡಿ, ನನ್ನ ಯೋಗ ಶಕ್ತಿಯಿಂದ ನನ್ನ ದೇಹವನ್ನು ತ್ಯಾಗ ಮಾಡ್ತೀನಿ, ನನ್ನ ಪ್ರಾಣವನ್ನು ನಾನು ಬಿಡ್ತೀನಿ. ಆಗ ಈ ತ್ಯಾಗ ಮಾಡಿರ್ತಕ್ಕಂತಹ ದೇಹದಿಂದ ನೀವು ನಿಮಗೆ ಬೇಕಾಗಿರ್ತಕ್ಕಂಥ ಆಯುಧವನ್ನು ಮಾಡಿಕೊಳ್ಳಿ ಅಂತ ಹೇಳಿ ಅವನು ಸಂಪೂರ್ಣ ದೇಹವನ್ನು ತ್ಯಾಗ ಮಾಡಿ ಬ್ರಹ್ಮನಲ್ಲಿ ಐಕ್ಯನಾಗ್ತಾನೆ. ಆಗ ಆ ಸಿಕ್ಕಿರುವಂಥ ಅವನ ಬೆನ್ನು ಮೂಳೆಯಿಂದ ದೇವತೆಗಳ ಶಿಲ್ಪಿಯಾಗಿರ್ತಕ್ಕಂಥ ವಿಶ್ವಕರ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಆಯುಧವನ್ನು ಸಿದ್ಧ ಮಾಡ್ತಾನೆ. ಆ ವಿಶೇಷವಾಗಿರ್ತಕ್ಕಂತಹ ಆಯುಧದ ಹೆಸರೇ ವಜ್ರಾಯುಧ. ಆ ವಜ್ರಾಯುಧ ಮುಖಾಂತರವಾಗಿ ಯಾರು ದೇವತೆಗಳಿಗೆ ತೊಂದರೆ ಕೊಡ್ತಾ ಇದ್ದಾರಲ್ಲ ಆ ಎಲ್ಲ ರಾಕ್ಷಸರ ಸಮೇತರಾಗಿ ಆ ರಾಕ್ಷಸರ ಒಡೆಯನಾಗಿರ್ತಕ್ಕಂತಹ ವೃತ್ರಾಸುರನನ್ನು ಕೂಡ ಆ ದೇವೇಂದ್ರ ಸಂಹಾರ ಮಾಡ್ತಾನೆ. ಹೀಗೆ ದಧೀಚಿ ಮಹರ್ಷಿ ತನ್ನ ದೇಹವನ್ನೇ ಪ್ರಪಂಚಕ್ಕೆ ಒಳಿತಿಗೋಸ್ಕರವಾಗಿ ತ್ಯಾಗ ಮಾಡಿದ. ಹಾಗೆ ನಾವಿಲ್ಲಿ ವಿಶೇಷವಾಗಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂತಹ ವಿಷಯ ಏನಪ್ಪ ಅಂದರೆ, ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರೀರಂ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.